Hello everyone, welcome back to my YouTube channel Manjula Vlogs. ಕೇವಲ 10 ನಿಮಿಷದಲ್ಲಿ ಈ ರೀತಿಯಾಗಿರುವಂತಹ ಕ್ರಿಸ್ಪಿ ಮತ್ತು ಸಾಫ್ಟ್ ಆಗಿರುವಂತಹ ಸಿಹಿಯಾದ ಬೋಂಡನ ಮಾಡ್ಕೋಬಹುದು. ಅದು ಕೂಡ ಹಲಸಿನ ಹಣ್ಣಿನಿಂದ. ಹೌದು, ಹಲಸಿನ ಹಣ್ಣಿನಿಂದ ಹೀಗೂ ಮಾಡ್ಬೋದಾ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಒಂದ್ಸಲ ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಮತ್ತೆ ಖಂಡಿತ ಕೇಳ್ತಾರೆ. ಬನ್ನಿ, ತಡ ಮಾಡೋದೇ ಬೇಡ, ಈ ಸೂಪರ್ ಟೇಸ್ಟಿ ಹಲಸಿನ ಹಣ್ಣಿನ ಸಿಹಿ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು 7-8 ಹಲಸಿನ ಹಣ್ಣಿನ ತೊಳೆಗಳನ್ನ ಹಣ್ಣಾಗಿರೋದನ್ನ ತೊಗೊಂಡಿದ್ದೀನಿ. ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಹಲಸಿನ ಹಣ್ಣಿನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಥರ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣಿನಲ್ಲಿ ನಾರಿನಾಂಶ ಫೈಬರ್ ಜಾಸ್ತಿ ಇದೆ. ಇದು ಮಲಬದ್ಧತೆಯನ್ನು ನಿವಾರಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಪೇಸ್ಟ್ ಮಾಡಿದ್ದಾದಮೇಲೆ ಬೋಂಡ ಇನ್ನೂ ಕ್ರಿಸ್ಪಿಯಾಗಿ ಗರಿಯನ್ನಾಗಿ ಬರೋದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಅಥವಾ ನೆನೆಸಿದ ಅಕ್ಕಿನ ಹಾಕ್ಕೋಬೋದು. ನಾನು 1 ಕಪ್ ಆಗುವಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಅಕ್ಕಿ ಪುಡಿ ಆದಮೇಲೆ ಇದಕ್ಕೆ ಸಿಹಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ಬೆಲ್ಲನ ನಾನು ಸೇರಿಸ್ತಾ ಇದ್ದೀನಿ. ಮೊದಲೇ ಹಲಸಿನ ಹಣ್ಣಿನಲ್ಲಿ ಸಿಹಿ ಅಂಶ ಇರೋದ್ರಿಂದ ಬೆಲ್ಲನ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಸೇರಿಸ್ಕೋಬೇಕಾಗುತ್ತೆ. ರುಬ್ಬಿರುವಂತಹ ಎಲ್ಲ ವಸ್ತುಗಳನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಬೆಲ್ಲದ ಮಿಶ್ರಣ ಮತ್ತು ಹಲಸಿನ ಹಣ್ಣಿನ ಮಿಶ್ರಣನ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ನಾನು ಒಂದು 2 ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಈ ಕಾಯಿ ತುರಿ ಹಾಕೋದ್ರಿಂದ ಒಂದು ಒಳ್ಳೆ ರೀತಿಯ ಸಿಹಿಯಾದ ಫ್ಲೇವರ್ನ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಇನ್ನೊಮ್ಮೆ ಮಿಕ್ಸಿ ಹಾಕಿ ಈ ಥರ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲೂ ಸಹ ನೀರನ್ನು ಬಳಸಬಾರ್ದು, ಈ ರೀತಿಯ ಗಟ್ಟಿಯಾಗಿ ಬರಬೇಕು. ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದಾಗೇ ಬೋಂಡ ರೀತಿ ಬಿಡಬೇಕಾಗುತ್ತೆ. ಆದಷ್ಟು ಸ್ಪೂನಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ, ಕೈಯಲ್ಲಿ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ಪೂನಲ್ಲೇ ಹಾಕ್ಕೊಳ್ತಾ ಬರ್ತಿದ್ದೀನಿ. ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಬೋಂಡಗಳನ್ನ ಹಾಕಿ ಒಂದು ಕಡೆ ಹಾಕಿದ್ಮೇಲೆ ಸ್ವಲ್ಪ ಆ ಬಬಲ್ಸ್ ಏನಿದೆ ಅದೆಲ್ಲ ಹೋಗೋ ತನಕ ಕಾದು ಆಮೇಲೆ ಇನ್ನೊಂದು ಕಡೆಗೆ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಹಲಸಿನ ಹಣ್ಣಿನ ಇನ್ನೊಂದು ವಿಶೇಷ ಏನಂದರೆ ಇದ್ರ ಯಾವುದೇ ಭಾಗನೂ ವ್ಯರ್ಥ ಆಗೋದಿಲ್ಲ. ಹಣ್ಣು ತೊಳೆ ಈ ಥರ ಹಣ್ಣಾದಮೇಲೆ ನೇರವಾಗಿ ತಿನ್ಬೋದು ಅಥವಾ ಬೇರೆ ಆಗಿ ಯಾವ ರೀತಿಯಾದರೂ ಮಾಡ್ಕೊಂಡು ತಿನ್ಬೋದು. ಬೋಂಡ, ಪಾಯಸ, ಕಡುಬು, ಹಲ್ವಾ ಈ ರೀತಿಯಾಗಿ ಮಾಡ್ಬೋದು. ಇನ್ನು ಕಾಯಿ ಹಲಸಿದ್ದಾಗ ಹಣ್ಣಾಗುವ ಮುನ್ನ ಕಾಯಿ ಹಲಸಿನಿಂದ ಸಾಂಬಾರ್, ಪಲ್ಯ, ಉಪ್ಪಿನಕಾಯಿ, ಬಿರಿಯಾನಿ ಕೂಡ ಮಾಡ್ಬೋದು. ಇನ್ನು ಹಲಸಿನ ಬೀಜಗಳನ್ನ ಎಸೆಯದೆ ಅದನ್ನು ಸುಟ್ಟು ತಿನ್ಬೋದು ಅಥವಾ ಸಾಂಬಾರು ಪಲ್ಯಗೆ ಬಳಸಿ ಕೂಡ ತಿನ್ಬೋದು. ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ಇರುತ್ತೆ. ಆದಷ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಯಾಕಂದರೆ ಇದರಲ್ಲಿ ಬೆಲ್ಲ ಇರೋದ್ರಿಂದ ಹೈ ಫ್ಲೇಮ್ ಇಟ್ಟರೆ ಹೊರಗಡೆ ಬೇಗ ಸೀದು ಕಪ್ಪಾಗುತ್ತೆ. ಹಾಗಾಗಿ ಒಳಗಡೆ ಹಿಟ್ಟು ಬೇಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ, ಘಮ ಅಂತ ಸುವಾಸನೆ ಕೂಡ ಬರುತ್ತೆ. ಇದನ್ನು ಈಗ ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಬಿಸಿಯಾದ ಮೃದುವಾದ ಹಲಸಿನ ಹಣ್ಣಿನ ಸಿಹಿ ಬೋಂಡ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೀವು ಕೂಡ ಈ ಹಲಸಿನ ಹಣ್ಣಿನ ಸೀಸನ್ ಮುಗಿಯುವ ಅಷ್ಟರಲ್ಲಿ ಖಂಡಿತ ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. Thank you.